ಪ್ರತಿಯೊಬ್ಬರನ್ನು ಜ್ಞಾನ ಮಾರ್ಗಕ್ಕೆ ಕರೆದೊಯ್ಯುವ ಶಕ್ತಿ ಇರುವುದು ಗುರುಗಳಿಗೆ ಮಾತ್ರ. ಗುರುವಿಲ್ಲದೆ ಗುರಿಯಿಲ್ಲ, ಗುರಿಯಿಲ್ಲದೆ ಬದುಕಿಲ್ಲ. ಸನ್ಮಾರ್ಗದಲ್ಲಿ ನಡೆಯಲು ಪ್ರತಿಯೊಬ್ಬರಿಗೂ ಗುರುಗಳು ಬೇಕೇ ಬೇಕು. ಸದಾ ಉನ್ನತಿಗೆ ಸಲಹೆ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರು ಇವತ್ತು ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಪಾದಸ್ಪರ್ಶ ಮಾಡಿ ಗ್ಯಾರಂಟಿ ನ್ಯೂಸ್ ಶ್ರೇಯೋವೃದ್ಧಿಗಾಗಿ ಶುಭ ಹಾರೈಸಿದ್ದಾರೆ. ಗುರುವೇ ಗತಿಯು, ಗುರುವೇ ದಾರಿ. ಗುರು ಇಲ್ಲದ ವಿದ್ಯೆ ಬೆಳಕಿಲ್ಲದ ದೀಪವಿದ್ದಂತೆ. ಗುರುವಿಗೆ ಶರಣಾದ್ರೆ ಗುರಿ ಸಿಗುವುದು ಖಚಿತ. ಒಬ್ಬ ಸದ್ಗುರು 1000 ಪುಸ್ತಕಕ್ಕಿಂತ ಶ್ರೇಷ್ಠ. ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ಶಕ್ತಿಯೇ ಗುರು. ಮುಂದೆ ಗುರಿ, ಹಿಂದೆ ಗುರು ಇದ್ದರೆ ಜಯ ನಮ್ಮದೇ. ಅಂತಹ ಮುತ್ತಿನಂತಹ ವೇದ ವಾಕ್ಯಗಳನ್ನ ಅನುಸರಿಸಿ ಗುರುಗಳ ಪಾದಗಳಿಗೆ ನಮಿಸುತ್ತಾ ಬಂದಿರುವ ನಮಗೆ ಇವತ್ತು ಗುರುಗಳ ಅನುಗ್ರಹವಾಗಿತ್ತು. ಗುರುವಿನ ಆಶೀರ್ವಾದವಿದ್ರೆ ಬುದ್ಧಿಯ ಬೆಳಕು ಬೆಳಗುವುದು ಅನ್ನೋ ರೀತಿ ಆದಿಚುಂಚನಗಿರಿ ಶಿಕ್ಷಣ ಸಮೂಹ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರು ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಖುಷಿಯಿಂದಲೇ ಆಗಮಿಸಿದ್ದರು. ಸದಾ ಉನ್ನತಿಗೆ ಸಲಹೆ, ಸೂಚನೆ ಹಾಗೂ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಪ್ರಕಾಶನಾಥ ಸ್ವಾಮೀಜಿ ಗ್ಯಾರಂಟಿ ನ್ಯೂಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಟಿಎಂ ಶಿವಸ್ವಾಮಿ, ಸಿಇಒ ನಮ್ರತಾ ಶಿವಸ್ವಾಮಿ, ಎಡಿಟರ್ ಸತೀಶ್ ಆಂಜಿನಪ್ಪ ಅವರ ಜೊತೆ ಕೆಲ ಹೊತ್ತು ಕುಳಿತು ಮಾತುಕತೆ ನಡೆಸಿದರು. ಸದ್ಯದ ರಾಜ್ಯದ ಸುದ್ದಿ, ರಾಜಕೀಯ ಬೆಳವಣಿಗೆ ಹಾಗೂ ಕೇಂದ್ರ ಬಜೆಟ್ ಕುರಿತಂತೆ ಒಂದಷ್ಟು ಸಮಯ ಚರ್ಚೆ ಮಾಡಿದರು. ಬಳಿಕ ಗುರುಗಳಿಗೆ ತುಂಬು ಹೃದಯದಿಂದ ಸನ್ಮಾನ ಮಾಡಲಾಯಿತು. ತದನಂತರ ಗುರುಗಳ ಪಾದಸ್ಪರ್ಶ ಬೆಳಕಿಗೆ ಸಮಾನ ಅಂತ ನಂಬಿರುವ ಗ್ಯಾರಂಟಿ ತಂಡದ ಶ್ರೇಯೋಭಿವೃದ್ಧಿಗಾಗಿ ಕಚೇರಿಯಲ್ಲಿ ಒಂದು ಸುತ್ತು ಹಾಕಿದ್ರು. ಸ್ಟುಡಿಯೋಗೂ ಭೇಟಿ ಕೊಟ್ಟು ಬಜೆಟ್ ಡಿಬೇಟ್ ಆಗ್ತಾ ಇರೋದನ್ನ ವೀಕ್ಷಣೆ ಮಾಡಿದ್ರು. ಬಳಿಕ ನೇರವಾಗಿ ಸ್ಯಾಂಡಲ್ವುಡ್ ಹಿರಿಯ ನಟಿ ತಾರಾ ಮನೆಗೆ ಭೇಟಿ ಕೊಟ್ಟು ಅವರ ಮಗ ಶ್ರೀಕೃಷ್ಣನ ಜನ್ಮದಿನದಲ್ಲಿ ಭಾಗಿಯಾದ್ರು. ಆತ್ಮೀಯವಾಗಿ ಬರಮಾಡಿಕೊಂಡ ನಟಿ ತಾರಾ ಕುಟುಂಬಕ್ಕೆ ಗುರುಗಳು ಆಶೀರ್ವಾದ ನೀಡಿದ್ರು. ನಂತರ ಮನೆಯಲ್ಲೇ ನಡೆದ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡ್ರು. ಇದೇ ವೇಳೆ ಸ್ವಾಮೀಜಿಯವರಿಗೂ ತಾರಾ ಅವರಿಂದ ಸನ್ಮಾನ ನೆರವೇರಿಸಲಾಯಿತು. ತಾರಾ ಕುಟುಂಬವನ್ನ ಉದ್ದೇಶಿಸಿ ಮಾತನಾಡಿರುವ ಗುರುಗಳು, ತಾಯಿಯಂತೆ ಮಗನು ಕೂಡ ಸದಾ ನಗುನಗುತ್ತಾ ಇರಲಿ, ದೊಡ್ಡ ಮಟ್ಟಕ್ಕೆ ಬೆಳೆಯುವಂತಾಗ್ಲಿ ಅಂತ ಶುಭ ಹಾರೈಸಿದ್ರು. ಇವತ್ತು ನಮ್ಮ ತಿಪ್ಪೇಸ್ವಾಮಿಯವರು ಬಂದಿದ್ದಾರೆ. ಯಾಕೆಂದ್ರೆ ಹಿರಿಯರ ಆಶೀರ್ವಾದ ಬೇಕೇ ಬೇಕು. ಆ ಹಿರಿಯರ ಆಶೀರ್ವಾದ, ನಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಕೃಷ್ಣನ ಮೇಲೆ ಯಾವಾಗ್ಲೂ ಇರಲಿ. ಅವ್ರು ಯಾವಾಗಲೂ ನಗುನಗುತ್ತಾ ಇರ್ಬೇಕು. ಅವ್ರ ತಾಯಿ ಹೇಗೆ ನಗುನಗುತ್ತಾ ಜೀವನದಲ್ಲಿ ಮುಂದೆ ಬಂದಿದ್ದಾರೆ ಅಂದ್ರೆ, ಒಳಗಡೆ ಅವ್ರಿಗೆ ಏನೇ ಕಷ್ಟ ಇದ್ರು ಯಾವತ್ತೂ ತೋರಿಸ್ಕೊಂಡಿಲ್ಲ ಅವರು. ನನಗೆ ತುಂಬಾ ಚಿಕ್ಕ ಹುಡುಗನಿಂದ ಪರಿಚಯ. ಅವ್ರು ಯಾವತ್ತೂ ಇದೇ ರೀತಿ ನಗುತ್ತಾ ಇರ್ಬೇಕು. ನಮ್ಮ ಗ್ಯಾರಂಟಿ ನ್ಯೂಸ್ ಪರವಾಗಿ ಅವ್ರಿಗೆಲ್ಲರಿಗೂ, ಅವರ ಕುಟುಂಬದ ವರ್ಗಕ್ಕೆ ದೇವರು ಆರೋಗ್ಯ ಎಲ್ಲ ಕೊಡ್ಲಿ, ನೆಮ್ಮದಿ ಕೊಡ್ಲಿ ಅಂತ ಹೇಳಿ ಆದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಗುರುಗಳು ಅಂದ್ರೇನೆ ಹಾಗೆ. ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡವನಾದ್ರೂ, ಎಷ್ಟೇ ಬುದ್ಧಿವಂತರಾದ್ರೂ ಕೂಡ ಅವರಿಗೆ ಒಬ್ಬ ಗುರುಗಳು ಅಂತ ಇದ್ರೆ ಮಾತ್ರ ಗುರಿ ಮುಟ್ಟೋದಕ್ಕೆ ಸಾಧ್ಯ ಅಂತ ದೊಡ್ಡವರು ಹೇಳ್ತಾರೆ. ಅಂತಹ ಸೌಭಾಗ್ಯ ಇವತ್ತು ಗ್ಯಾರಂಟಿ ನ್ಯೂಸ್ ಹಾಗೂ ನಟಿ ತಾರಾ ಕುಟುಂಬಕ್ಕೆ ಒದಗಿ ಬಂದಿದ್ದು ಖುಷಿಯೇ ಸರಿ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.